ಜಾತಿ ಆಧಾರಿತ ತಾರತಮ್ಯದ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದೆ. ಯುಜಿಸಿಗೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇತ್ತು. ಜನರಲ್ ಕ್ಯಾಟಗರಿಯ ಯುವಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಇದೀಗ ಈ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಅಪಾಯಕಾರಿ ಪರಿಣಾಮಗಳಿಗೆ ಕಾರಣ ಆಗಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶದ ಸಂದರ್ಭದಲ್ಲಿ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದೆ. ಯುಜಿಸಿ ನಡೆಯನ್ನ ಖಂಡಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಯುಜಿಸಿ ಹೊಸ ನಿಯಮಗಳನ್ನು ಏನು ತರ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ತೀವ್ರವಾಗಿ ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು ಇಡೀ ದೇಶಾದ್ಯಂತ. ಅರ್ಜಿ ವಿಚಾರಣೆ ನಡೆಸಿ ಯುಜಿಸಿ ನಿಯಮಗಳಿಗೆ ಕೋರ್ಟ್ ತಡೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿತ್ತು ಸುಪ್ರೀಂ ಕೋರ್ಟ್. ಈ ಬಗ್ಗೆ ವಿಚಾರಣೆ ಕೂಡ ನಡೆಸಿತು. ಯುಜಿಸಿ ಏನೆಲ್ಲ ನಿಯಮಗಳನ್ನು ತಂದಿತ್ತು, ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಈ ನಿಯಮಗಳ ಅನುಸಾರ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನು ನಿಯಮದಿಂದ ಹೊರ ಇಟ್ಟಿದೆ. ಈ ರೀತಿ ಹೊರಗಡೆ ಇಟ್ಟಿರೋದು ತಾರತಮ್ಯ ಉಂಟು ಮಾಡುವಂತಿದೆ. ನಿಯಮಾವಳಿಗಳು ಮುಖ್ಯವಾಗಿ SC ST ಮತ್ತು OBC, ಆರ್ಥಿಕವಾಗಿ ಹಿಂದುಳಿದವರು, ವಿಶೇಷ ಚೇತನರ ರಕ್ಷಣೆಗೆ ನಿಂತಂತೆ ಇದೆ. ಹೀಗಾಗಿ ವಿಶೇಷವಾಗಿ ಕೆಲವು ಸಮುದಾಯಗಳ ಪರವಾಗಿ ಅವರ ರಕ್ಷಣೆಗೆ ನಿಂತಂತೆ ಕಂಡುಬರ್ತಾ ಇರೋದ್ರಿಂದಾಗಿ ಉಳಿದಿರುವ ವರ್ಗಗಳಿಗೆ ಸಾಂಸ್ಥಿಕ ರಕ್ಷಣೆ ನೀಡ್ತಾ ಇಲ್ಲ ಅಂತ ಆಕ್ಷೇಪ ಸಲ್ಲಿಕೆಯಾಗಿತ್ತು. ಹೀಗಾಗಿ ಈ ತಿದ್ದುಪಡಿ ಮಾಡೋದಕ್ಕೆ ಅಂತ ತಜ್ಞರು ಪರಿಶೀಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಈ ನಿಯಮದ ವಿರುದ್ಧ ಆದೇಶ ಹೊರಡಿಸಿದೆ. ದೇಶದ ಹಲವಾರು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ಮಾಡಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಯುಜಿಸಿ ನಿಯಮಗಳಿಗೆ ತಡೆ ಕೊಡ್ತಾ ಇದ್ದಂತೆ ವಿದ್ಯಾರ್ಥಿ ಪ್ರತಿಭಟನಾಕಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗುಲಾಲ್ ಎರಚಿಕೊಂಡು ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಈ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ನಡೆಸಿತು. ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳು ಯುಜಿಸಿ ನಿಯಮಗಳಿಗೆ ತಡೆ ಒಡ್ಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪರಿಶೀಲನೆ ಮಾಡಬೇಕು, ತಿದ್ದುಪಡಿ ಮಾಡೋದಕ್ಕೆ ತಜ್ಞರು ಇದನ್ನು ಪರಿಶೀಲನೆ ಮಾಡಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಟಿಪ್ಪಣಿ ಮಾಡಿದೆ. Today, the CGI has appreciated our argument, and we must say that it's a very big win for us. As we have talking about specifically three particular issues. One is Section 3C, which is talking about caste discrimination. And in that particular section, the general caste has been excluded, the other caste has been included. So this particular section has been sending a message, kind that these three castes, SC, ST and OBC, has been discriminated by general caste. So this is our argument before the CGI, and CGI appreciated our argument and specifically stated that yes, it is, you are saying correct, and this kind of section, if it is there, definitely it will be a very harsh and very discriminatory for the general caste, general people, and this should be amended, this should be rectified. The other part is in respect of the equity committee, which is formed under section 18 of this particular new UGC sections. We are specifically talking about this. There are no representation, no specific representation has been cited in this particular rules for the general community. CGI also admitted this argument also and suggested that it should be a